ಒಟ್ಟು 7 ಬೆಟ್ಟಗಳು. ಸಮುದ್ರ ಮಟ್ಟದಿಂದ 6036 ಅಡಿ ಎತ್ತರದಲ್ಲಿ ಶಿವನ ಸ್ವಯಂಭೂ ದೇವಸ್ಥಾನ. ವರ್ಷದಲ್ಲಿ ಕೇವಲ 4 ತಿಂಗಳು ತೆರೆಯುವ ಚಾರಣ. ಆ 4 ತಿಂಗಳುಗಳ ಕಾಲ ದಿನದ 24 ಗಂಟೆಯೂ ಹಗಲು ರಾತ್ರಿ ಎನ್ನದೆ ಚಳಿ ಗಾಳಿ ಮಳೆಯನ್ನು ಲೆಕ್ಕಿಸದೆ ಬರಿಗಾಲಲ್ಲಿ ಚಾರಣ ಮಾಡುವ ಭಕ್ತರ ಬಾಯಲ್ಲಿ ಶಿವನಾಮ ಸ್ಮರಣೆ. ಕೇವಲ ಭಾರತೀಯರಲ್ಲದೆ ವಿದೇಶಿಗರು ಭೇಟಿ ಕೊಡುವ ಈ ಆಧ್ಯಾತ್ಮಿಕ ಸ್ಥಳವೇ ದಕ್ಷಿಣ ಭಾರತದ ಕೈಲಾಸ ವೆಳ್ಳಿಯನಗಿರಿ. ವೀಕ್ಷಕರೇ, ಭೂಮಿಯ ಮೇಲೆ ಆಧ್ಯಾತ್ಮಿಕವಾಗಿ ಅತ್ಯಂತ ಶಕ್ತಿಶಾಲಿ ಸ್ಥಳವಾದ ಕೈಲಾಸ ಪರ್ವತಕ್ಕೆ ಸಮಾನವಾಗಿ ಪೂಜಿಸಲ್ಪಡುವ ಸ್ಥಳವೆಂದರೆ ಅದು ತಮಿಳುನಾಡಿನ ಕೊಯಂಬತ್ತೂರು ಜಿಲ್ಲೆಯಲ್ಲಿರುವ ವೆಳ್ಳಿಯನಗಿರಿ. ನೀಲಗಿರಿ ಜೀವಗೋಳು ಮೀಸಲು ಪ್ರದೇಶಕ್ಕೆ ಸೇರಿರುವ ಈ ಬೆಟ್ಟಗಳು ಸಮುದ್ರ ಮಟ್ಟದಿಂದ ಸುಮಾರು 1840 ಮೀಟರ್ ಎತ್ತರದಲ್ಲಿವೆ. ಶಿವನ ಪೌರಾಣಿಕ ವಾಸಸ್ಥಳವಾಗಿದ್ದರಿಂದ ಈ ಬೆಟ್ಟಗಳು ಧಾರ್ಮಿಕವಾಗಿ ಅತಿ ಮಹತ್ವವನ್ನು ಪಡೆದಿದ್ದು ದಕ್ಷಿಣದ ಕೈಲಾಸ ಎಂದು ಕರೆಸಿಕೊಳ್ಳುತ್ತವೆ. ವರ್ಷದಲ್ಲಿ ಕೇವಲ 4 ತಿಂಗಳು ತೆರೆಯುವ ಈ ಚಾರಣಕ್ಕೆ ಶಿವರಾತ್ರಿಯೇ ಆರಂಭದ ದಿನ. ಶಿವರಾತ್ರಿಯಂದು ಶುರುವಾಗುವ ಈ ಚಾರಣ ಮೇ ತಿಂಗಳಿನಲ್ಲಿ ಕೊನೆಯಾಗುತ್ತೆ. ಹಾಗೆಯೇ ಈ ವರ್ಷದಲ್ಲಿ ನಾವು ಹೋಗಿದ್ದು ಏಪ್ರಿಲ್ ತಿಂಗಳಿನ ಮೊದಲ ವಾರದಲ್ಲಿ. ಬೆಂಗಳೂರಿನ ಯಶವಂತಪುರ ರೈಲು ನಿಲ್ದಾಣದಿಂದ ರಾತ್ರಿ 8ಕ್ಕೆ ಹೊರಟು ಬೆಳಗ್ಗೆ 3 ಗಂಟೆ 30 ನಿಮಿಷ ಅನ್ನುವಷ್ಟರಲ್ಲಿ ಕೊಯಂಬತ್ತೂರನ್ನು ತಲುಪಿ ಅಲ್ಲಿಂದ ಬಸ್ ಅಥವಾ ಯಾವುದೇ ರೀತಿಯಾದ ಖಾಸಗಿ ವಾಹನ ಬಳಸಿ ನಾವು ಕೊಯಂಬತ್ತೂರಿನ ವೆಳ್ಳಿಯನಗಿರಿಯನ್ನು ತಲುಪಬಹುದು. ವೀಕ್ಷಕರೇ, ದಕ್ಷಿಣದ ಕೈಲಾಸ ವೆಳ್ಳಿಯನಗಿರಿ ಬೆಟ್ಟದ ಚಾರಣ ಮೊದಲ ಹಂತದಲ್ಲಿದ್ದೀವಿ, ಅಂದರೆ ಪಾದ ಬೆಟ್ಟದಲ್ಲಿದ್ದೀವಿ. ಇಲ್ಲಿಂದ ನಮ್ಮ ಚಾರಣ ಶುರುವಾಗತ್ತೆ. ಪಾದ ಬೆಟ್ಟದಿಂದ ನಮ್ಮ ಜರ್ನಿ ಶುರು ಮಾಡಿದ್ದೀವಿ. ಆ್ಯಕ್ಚುಲಿ ಇದು ಮೊದಲ ಬೆಟ್ಟ. ವೆಳ್ಳಿಯನಗಿರಿ ಒಟ್ಟು 7 ಬೆಟ್ಟಗಳಲ್ಲಿ ಇದು ಮೊದಲ ಬೆಟ್ಟ. ವೆಳ್ಳಿಯನಗಿರಿ ಬೆಟ್ಟ ಹತ್ತಬೇಕಾದ್ರೆ ನಮಗೆ ಮೊದಲ ಬೆಟ್ಟ ಹತ್ತುವಾಗಲೇ ಸ್ಟಿಕ್ ಸಿಗುತ್ತೆ, ಅಂದರೆ ಕೈಯಲ್ಲಿ ಹಿಡ್ಕೊಂಡು ಹೋಗೋಕ್ಕೆ ಕಟ್ಟಿಗೆ ಸಿಗುತ್ತೆ. ನೀವು ಈ ಕಟ್ಟಿಗೆ ಸಹಾಯವಿಲ್ಲದೆ ಬೆಟ್ಟ ಹತ್ತೋದು ಕಷ್ಟ ಆಗುತ್ತೆ. ಸೊ ಆದ ಕಾರಣ ಏನಾಗಿರುತ್ತೆ, ಈ ಮುಂಚೆ ಹತ್ತಿದವರು ಅಥವಾ ನಿಮಗೆ ಹೊಸದಾಗಿ ರೆಡಿಯಾಗಿರ್ತಕ್ಕಂಥ ಒಂದು ಸ್ಟಿಕ್ಕು ಸಿಗುತ್ತೆ. ಬೇರೆ ಯಾರಾದರೂ ಯೂಸ್ ಮಾಡಿರ್ತಕ್ಕಂತಹ ಕಟ್ಟಿಗೆಗಳು ಸಹ ಇರುತ್ತೆ, ಅವುಗಳನ್ನು ತೊಗೊಂಡು ಹೋಗ್ಬೋದು ನಾವು. ವರ್ಷದಲ್ಲಿ ದೇವಸ್ಥಾನ ತೆಗೆಯೋದು ಕೇವಲ 3 ತಿಂಗಳು ಮಾತ್ರ. 3 ತಿಂಗಳು. ಶಿವರಾತ್ರಿಗೆ ಏನು ತೆರೆದ್ರೆ ಜೂನ್ ಮೇ ಎಂಡಲ್ಲಿ ಇದನ್ನು ಕ್ಲೋಸ್ ಮಾಡ್ತಾರೆ. ನಾವು ವರ್ಷ ಇಲ್ಲಿಗೆ ನಮ್ಮ ಸ್ನೇಹಿತರುಗಳನ್ನ ನಾವು ಯಾರು ನಮ್ಗೆ ಬೇಕು ದೇವ್ರ ಮೇಲೆ ಭಕ್ತಿ ಅವ್ರನ್ನ ಬರ್ತೀರಾ ಅಂತ ಕರೆದಾಗ ಅವ್ರು ಬರ್ತೀನಿ ಅಂತಂದರೆ ಬಂದು ದೇವ್ರ ದರ್ಶನ ಮಾಡ್ಕೊಳ್ತೀವಿ. ಇಲ್ಲಿ ಯಾವುದೇ ರೀತಿ ಹಣದಾಲಿ ಜನದ್ದಾಲಿ ಇನ್ನೊಂದಾಲಿ ಮತ್ತೊಂದಾಲಿ ಯಾವುದೇ ರೀತಿ ಪ್ರಭಾವ ಮಾಡಿದ್ರು ಇಲ್ಲಿ ದರ್ಶನ ಮಾಡೋಕ್ಕಾಗಲ್ಲ. ಏನಿದ್ರು ನಮ್ಮ ಭಕ್ತಿ ನಮ್ಮ ಶಕ್ತಿ ಇದ್ದರೆ ಮಾತ್ರ ಈ 7 ಮಲೆಗಳನ್ನ ಹತ್ತಿ ನಾವು ಅಲ್ಲಿರ್ತಕ್ಕಂಥ ಉದ್ಭವಲಿಂಗ ಮಹಾದೇವನ ದರ್ಶನ ಮಾಡ್ಕೊಂಡು ನಾವು ಅಲ್ಲಿಂದ ಮತ್ತೆ ನಮ್ಮ ಮನೆಗಳಿಗೆ ಸಂತೋಷವಾಗಿ ವಾಪಸ್ ತೆರಳಬಹುದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇದು ಮೊದಲ ಬೆಟ್ಟ ಮುಗೀತು. ನಿಮಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ಇಲ್ಲೇ ಸಿಗುತ್ತೆ. ಜೊತೆಗೆ ಗಣೇಶ ದೇವಸ್ಥಾನ ಮೊದಲ ಬೆಟ್ಟದಲ್ಲಿ ನಮಗೆ ಸಿಗೋದೆ ವಿಘ್ನ ನಿವಾರಕ ಗಣೇಶ. ಬಿಸ್ಕಿಟ್ಸ್ ಎಲ್ಲ. ಸಪ್ತಗಿರಿ ಅಥವಾ 7 ಬೆಟ್ಟಗಳು ಎಂದು ಕರೆಯಲ್ಪಡುವ ಈ ಬೆಟ್ಟಗಳ ತುದಿಯಲ್ಲಿರುವ ಶಿವನ ದರ್ಶನ ಮಾಡೋದು ಅಷ್ಟೊಂದು ಸುಲಭವೇನಲ್ಲ. ಕೇವಲ ಕಾಲ್ನಡಿಗೆಯ ಚಾರಣವೊಂದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಾರಿಗೆ ನಮ್ಮನ್ನು ಅಲ್ಲಿಗೆ ತಲುಪಿಸಲು ಸಾಧ್ಯವಿಲ್ಲ. ಕನ್ನಡ ಅರ್ಥ ಆಗುತ್ತಾ ನಿಮಗೆ? ಕನ್ನಡ ಅರ್ಥ ಆಗಲ್ಲ ಸ್ವಲ್ಪ. ಎಷ್ಟು ಗಂಟೆ ಹತ್ತಕ್ಕೆ ಶುರು ಮಾಡಿರಿ, ಎಷ್ಟು ಗಂಟೆ ಮುಗಿಸಿದ್ರಿ? ದರ್ಶನ ಎಷ್ಟು ಗಂಟೆಗೆ ಆಯಿತು? దర్శనం మేము వచ్చి నైట్ 9:30కి ఎక్కి పగలు 5 గంటలకు వచ్చేసాం. 5 ಗಂಟೆ. 5 గంటలు మేము మెల్లింగా పోತೀವಿ ಕುಕ್ಕೋಣಿ. ಎರಡನೇ ಬೆಟ್ಟ ಅರ್ಧಕ್ಕೆ ಬಂದಿದ್ದೀವಿ. ಇಲ್ಲಿ ನಾನು ಕೂತ್ಕೊಂಡಿದ್ದೀನಲ್ಲ, ಈ ಜಾಗನ ಜಾರು ಬಂಡಿ ಅಂತ ಕರೀತಾರೆ. ಸೊ ಈ ಕಲ್ಲನ್ನ ಇತ್ತೀಚೆಗೆ ಅಂದರೆ
ರೀಸೆಂಟಾಗಿ ಸ್ಟೆಪ್ಸ್ ಮಾಡೋರೆ. ಮುಂಚೆ ಇದು ಜಾರು ಕಲ್ಲು ಥರ ಇತ್ತು, ಸೊ ಅದಕ್ಕೆ ಈ ಜಾಗನ ಜಾರು ಬಂಡೆ ಅಂತ ಕರೀತಾರೆ. ಬೆಟ್ಟದ ಮೇಲೆ ನೀವೆಲ್ಲೇ ಹೋದರೂ ನಿಮಗೆ ಕುಡಿಲಿಕ್ಕೆ ಬಿಸ್ಲೇರಿ ಅಥವಾ ಯಾವುದೇ ಪ್ಯಾಕೇಜ್ಡ್ ವಾಟರ್ ಸಿಗೋಲ್ಲ. ನಿಮ್ಗೇನಾದ್ರೂ ಇಲ್ಲಿ ಹರಿತಕ್ಕಂಥ ಜೇರಿ ನೀರು ಇದೆಯಲ್ಲ, ಇದೇ ಕುಡಿಬೇಕು. ಪೈಪನ್ನು ಜೋಡಿಸ್ಬಿಟ್ಟು ಕರೆಕ್ಟಾಗಿ ನೀರನ್ನು ಬಾಟ್ಲಲ್ಲೇ ಕಲೆಕ್ಟ್ ಮಾಡೋ ಥರ ಮಾಡಿದ್ದಾರೆ. ಸ್ವಲ್ಪ ಕೆಳಗಡೆ ನೋಡಿ ಮಣ್ಣೆಲ್ಲ ಕೂತ್ಕೊಂಡಿದೆ. ಸೊ ಸದ್ಯಕ್ಕೆ ಇದೇ ನೀರು ನಮಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕುಡಿಲೇಬೇಕಾದ ಅನಿವಾರ್ಯತೆ ಇದೇ ನೀರನ್ನ ಕುಡಿಬೇಕು. ನೀರು ಮಾತ್ರ ತಂಪಾಗಿದೆ, ಸ್ವಲ್ಪ ಕ್ಲೀನಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ, ಕುಡಿರಿ. ಚೆನ್ನಾಗಿತ್ತಾ? ನೀರು ಚೆನ್ನಾಗಿದೆ ಅಂತ. ಎರಡನೇ ಬೆಟ್ಟದ ತುದಿಯಲ್ಲಿರೋ ಈ ಚಿಕ್ಕ ಗುಹಾ ದೇವಾಲಯದ ಹೆಸರು ಪಾಂಬಡಿ ಸಿದ್ದರ್. ನಿನ್ನೆ ರಾತ್ರಿ ಹತ್ಕೊಂಡವರೆಲ್ಲ ರಿಟರ್ನ್ ಬರ್ತಾವ್ರೆ. ಹತ್ತೋರಿಗಿಂತ 10 ಪಟ್ಟು ಜಾಸ್ತಿ ಇಳಿಯೋರೆ ಅವರೇ. ನೀವು ಮೊದಲೆರಡು ಬೆಟ್ಟದಲ್ಲಿ ಸ್ಟೆಪ್ಸ್ ನೋಡಿದ್ರಿ, ಬಟ್ 3ನೇ 4ನೇ ಬೆಟ್ಟ ಹತ್ತಾ ಹೋದಂಗೆ ನಿಮ್ಗೆ ಯಾವುದೇ ರೀತಿಯಾದ ಸ್ಟೆಪ್ಸ್ ಇರಲ್ಲ, ಮೆಟ್ಟಿಲುಗಳಿರಲ್ಲ. ಕೇವಲ ಈ ರೀತಿ ಕಲ್ಲುಗಳಿರುತ್ತೆ, ಜೊತೆಗೆ ದಾರಿ ಇರುತ್ತೆ. ಮಳೆಗಾಲದಲ್ಲಿ ಅಥವಾ ಯಾವ್ದಾದ್ರು ಮಳೆ ಬಿದ್ದ ಟೈಮಲ್ಲಿ ಹತ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹತ್ತಬೇಕು, ಇಲ್ಲಾಂದರೆ ಸರಿ ಸಾಗಾಟವಾಗಿ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಇನ್ನು ಟ್ರೆಕ್ಕಿಂಗ್ ಮಾಡ್ತಿರ್ಬೇಕಾದ್ರೆ ನಮಗೆ ಕುಡಿಲಿಕ್ಕೆ ನೀರು ಸಿಗೋದು ಕೇವಲ 4 ಕಡೆ. ಮೊದಲನೆಯದು 2ನೇ ಬೆಟ್ಟದಲ್ಲಿರ್ತಕ್ಕಂಥ ಒಂದು ಜರಿ, 2ನೇದು 3ನೇ ಬೆಟ್ಟದ ತುದಿಯಲ್ಲಿರುವಂಥ ಒಂದು ಚಿಕ್ಕದಾದ ಜರಿ. ಈಗೇನು ನೋಡ್ತಿದ್ದೀರಲ್ಲ, ಇದು 3ನೇ ಬೆಟ್ಟದಲ್ಲಿರುವಂಥ ಒಂದು ಜರಿ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಸವ ಯಾಕೆ ಕೊಡುವ ಸಂಗಮ ದೇವ. ಇಲ್ಲಿ ಯಾವ ಚೇರು ಇಲ್ಲ, ಏನೂ ಇಲ್ಲ. ಎಂಥ ಕೋಟ್ಯಾಧಿಪತಿ ಬಂದರೂ ಸಮೇತ ನೀವು ಯಾವುದೇ ರೀತಿ ಸೌಲಭ್ಯಗಳಲ್ಲಿ ಪಡ್ಕೊಳ್ಳೋಕ್ಕಾಗೋದಿಲ್ಲ. ನಿಮ್ಮ ಭಕ್ತಿಯಿಂದ ನೀವು ಒತ್ತಬೇಕು. ನೋಡಿ ನಾವು ಹೇಗೆ ಕೂತಿದ್ದೀವಿ, ಇದೇ ದೇವರು. ಕೂತ್ಕೋಬೇಕು, ದರ್ಶನ ಮಾಡ್ಕೋಬೇಕು, ಮತ್ತು ನೀವೇನು ಪರಿಶ್ರಮದಿಂದ ಇಳ್ಕೊ ಹೋಗ್ತೀರಾ ಅಷ್ಟೇ ನಿಮ್ಗೆ ದರ್ಶನ. ಅದೇ ಭಾಗ್ಯ. 1 ಕೋಟಿ ಕೊಡ್ತೀನಿ ಅಂದ್ರೂ ಸಮೇತ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಹೆಲಿಕಾಪ್ಟರ್ ಆಗಲಿ ಇನ್ನೊಂದಾಗಲಿ ಮತ್ತೊಂದರಲ್ಲಾಗಲಿ ತಂದು ನಿಮಗೆ ದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆ ಯಾವುದೂ ಇಲ್ಲ ಇಲ್ಲಿ. ನಾವೇನು ಇಲ್ಲಿಯವರು ಹತ್ಕೊಂಡ್ಬಂದ್ವಿ, 4 ಬೆಟ್ಟ ಹತ್ಕೊಂಡ್ಬಂದ್ವಿ. ಇನ್ನಿರೋದು ನಮಗೆ 5ನೇ ಬೆಟ್ಟ. ಸೊ 4 ಬೆಟ್ಟಗಳು ನಮಗೆ ಸ್ವಲ್ಪ ನೇರವಾಗಿ ಎತ್ತರಕ್ಕೆ ಹತ್ತಲಿಕ್ಕೆ ನೇರವಾಗಿದ್ವು. ಬಟ್ ಈ ಬೆಟ್ಟ ಇದೆಯಲ್ಲ, ಅಷ್ಟೊಂದು ನೇರವಾಗಿಲ್ಲ, ಸಮತಟ್ಟಾಗಿದೆ. ಮತ್ತು ಯಾವುದೇ ರೀತಿಯಾದ ಸ್ಟೆಪ್ಸ್ ಅಂದರೆ ಮೆಟ್ಟಿಲುಗಳಿಲ್ಲ ಅಥವಾ ಕಲ್ಲುಗಳಿಲ್ಲ, ಕೇವಲ ಮಣ್ಣಿನಿಂದ ಕೂಡಿರ್ತಕ್ಕಂಥ ಬೆಟ್ಟ. ಇಲ್ಲಿಂದ ಅಲ್ಲಿವರೆಗೆ ಕಾಣುತ್ತೆ. ಆ ಬೆಟ್ಟ ತುದಿಗೆ ಹೋಗಿ ಅಲ್ಲಿಂದ ನಾವು ಇಳಿದ್ರೆ ಅದು 6ನೇ ಬೆಟ್ಟ. ವೇಳಿಯನಗಿರಿ ಟ್ರೆಕ್ಕಿಂಗ್ ಮಾಡ್ತಿರ್ಬೇಕಾದ್ರೆ ನಾವು ದಾರಿಯುದ್ದಕ್ಕೂ ಅಲ್ಲಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳನ್ನ ನೋಡ್ಬೋದು. ಅವುಗಳಲ್ಲಿ ನಮಗೆ ಸಿಗೋದು ಬಿಸ್ಕಿಟ್, ಟೆಟ್ರಾ ಪ್ಯಾಕೆಟ್ನಲ್ಲಿರುವ ರೆಡಿಮೇಡ್ ಡ್ರಿಂಕ್ಸ್, ಕೆಲವೊಂದಿಷ್ಟು ಹಣ್ಣುಗಳು, ಸೌತೆಕಾಯಿ, ನಿಂಬೆಹಣ್ಣಿನ ಶರಬತ್, ಅಂಬಲಿ ಮತ್ತು ಮಜ್ಜಿಗೆ. ಆ್ಯಕ್ಚುಲಿ 5ನೇ ಬೆಟ್ಟದ ಮೇಲೆ ಇರ್ತಕ್ಕಂಥ ಅಂಗಡಿ ಒಂದು. ಸೊ ಅಂಗಡಿ ಒಳಗಡೆ ಏನಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಇವಾಗ ಬನ್ನಿ ಸರ್. ಇದು ಅಂಗಡಿ. ಅವರು ಒಲೆ ಮಾಡೋರು ಇಲ್ಲಿದೆ ನೋಡಿ, ಒಲೆ ಇದೆ, ಬಿಸಿನೀರು ಕಾಸೋರು ಬೇಕಂತ. ಜೊತೆಗೆ ತರಕಾರಿನೂ ತಂದಿಟ್ಕೊಂಡವ್ರೆ, ಉಳ್ಳಾಗಡ್ಡಿ, ಟೊಮೆಟೊ, ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಇದೆ. ಹಂಗೆ ಒಳಗಡೆ ಬಂದರೆ ಅಡುಗೆ ಮಾಡ್ತಾರೆ ಇಲ್ಲಿ. ಏನೇನು ಸರ್ ಇದು ಅಡುಗೆ? ಇದು ಕಾಫಿ, ಇದು ಕಾಫಿ,
ಇದು ಕಾಫಿ. ಮಡವಟ್ಟಿ ಕೆಳಂಗು ಜ್ಯೂಸ್. ಇದು ಮಡವಟ್ಟಿ ಕಾಳಿಂಗ್ ಜ್ಯೂಸ್ ಅಂದರೆ ಸೂಪು ಅಂದರೆ ನನಗನ್ಸುತ್ತೆ ಕೆಳಂಗು ಬೆಟ್ಟದಲ್ಲಿ ಸಿಕ್ಕುವಂಥ ಬೆಟ್ಟದಲ್ಲಿ ಸಿಗುವಂಥ ಒಂದು ಸೂಪ್ ಇದು. ಇಲ್ಲಿ ನನಗೆ ಅಂದರೆ ಅವ್ರು ಮಲ್ಕೊಳ್ಳೋಕ್ಕೆ ಜಾಗ ಇದೆ ಇಲ್ಲಿ. ಇದು ನೋಡಿ, ಇದು ಅವ್ರು ಮಲ್ಕೊಳ್ಳುವಂಥ ಜಾಗ. ಅದು ಮಲಗುವಂಥ ಜಾಗ. ಇದು ಮಲಗುವಂಥ ಜಾಗ. ಇದು ಇಲ್ಲಿ ಬನ್ನಿ ತೋರಿಸ್ತೀನಿ. ಐಟಮ್ ಮಾಡಿಕೊಳ್ಳೋ. ಇವರು ಬೆಟ್ಟದ ಕೆಳಗಡೆ ತಂದಿರುವಂಥ ಐಟಮ್ಗಳೆಲ್ಲ ಇಲ್ಲೇ ಇಡ್ತಾರೆ. ಜೊತೆಗೆ ಅವ್ರು ಮಲ್ಕೊಳ್ಳೋಕ್ಕೆ ಅಂತ ಜಾಗ ಇಲ್ಲೇ ಇರ್ತದೆ. ಸರ್ ನೀವು ಇರೋದು ಇಲ್ಲೇನಾ ಅಥವಾ ಹಿಂಗೆ? ನಾವು ಇಲ್ಲಿ ಕೆಳಗಡೆನೆ. ಕೆಳಗಡೆ ಒಂದು ವಾರ ಪೂರ್ತಿ ಇಲ್ಲೇ ಇರ್ತೀರಾ? ತಿಂಗಳಗಟ್ಟಲೆ ಇಲ್ಲೇ ಇರ್ತೀರಾ? 4 ತಿಂಗಳು ಇರ್ತೀವಿ. ವಾರ ಕೆಳಗಡೆ ಹೋಗಿ ಬರ್ತೀರಾ? ಓಕೆ. ಹೋದಾಗ ಒಂದ್ಸಲ ನೀವು ನಮ್ಗೆ ಏನು ಬೇಕಲ್ಲ ಮಟೀರಿಯಲ್ನ ಇಲ್ಲಿ ತರ್ತೀರಾ? ಓಕೆ. ಎಷ್ಟು ಜನ ಇದ್ದೀರಾ ಸರ್ ನೀವು? ನಾವು 5 ಜನ ಅವರೇ. ಎಲ್ಲ ಹೊಂದ್ಕೊಂಡು ಮಾಡ್ತವ್ರೆ ಅವರು. ನೋಡಿ ಅವ್ರ ಅಂಗಡಿ ಇದೆ. ಅಂಗಡಿಯಲ್ಲಿ ಬಿಸ್ಕಿಟ್ಸು. ನೀವು ರಿಟರ್ನ್ ಕೆಳಗಡೆ ಹೋದವಾಗೆಲ್ಲ ಕಿತ್ಕೊಂಡಿದ್ದನ್ನ ಇದನ್ನೆಲ್ಲ ಫುಲ್ ನೆಲ ಮಟ್ಟ ಮಾಡಿ ಎಲ್ಲ ಕಿತ್ತು ಎಲ್ಲ ಬೇರೆ ಸೈಡ್ ಮಾಡಿಬಿಟ್ಟೆ. ಓಕೆ. ಇದನ್ನೆಲ್ಲ ಪೂರ್ತಿ ನೆಲ ಸಮ ಮಾಡಿ ಬೇರೆ ಸೈಡ್ ಇದನ್ನ ಮಾಡಿ ಹೋಗ್ಬಿಡೋದು. ಇನ್ನು அடுத்த ವರ್ಷ ಬರುವಾಗ ತಿರ್ಗಿ ಓಕೆ. ಮುಂದಿನ ವರ್ಷ ಬರುವಾಗ ತಗೊಂಡ್ಬರೋದು. ಇದನ್ನ ಯಾವಾಗ ಅಂದ್ರೆ ಏಪ್ರಿಲ್ ಎಂಡಲ್ಲಿ ಮುಗಿಸ್ತೀರಾ ಅಥವಾ ಮೇ ಎಂಡಲ್ಲ? ಮೇ ಲಾಸ್ಟ್ ವೀಕು. ಮೇ ಕೊನೆ ವಾರಲ್ಲಿ ಅವರು ಈ ಮನೆಯಲ್ಲೆಲ್ಲ ತೆಗೆದುಬಿಟ್ಟು ಒಂದ್ ಕಡೆ ಕಲೆಕ್ಟ್ ಮಾಡಿ ಇದನ್ನೆಲ್ಲ ನೆಲ ಸಮ ಮಾಡಿಬಿಟ್ಟು ಮುಂದಿನ ವರ್ಷ ಬರೋವರೆಗೂ ಒಂದ್ ಕಡೆ ಕಲೆಕ್ಟ್ ಮಾಡಿ ಇಟ್ಟು ಹೋಗ್ತಾರೆ. ಮತ್ತೆ ಮುಂದಿನ ವರ್ಷ ಬಂದು ಸೇಮ್ ಇದೇ ರೀತಿ ಇದೇ ಜಾಗದಲ್ಲಿ ಅವ್ರದ್ದೇ ಅಂತ ಒಂದು ಸ್ಪೆಷಲ್ ಜಾಗ ಇರುತ್ತೆ. ಆ ಜಾಗದಲ್ಲಿ ಮತ್ತೆ ಅಂಗಡಿ ಹಾಕ್ತಾರೆ ಅವರು. ನೀವೇನು ನೋಡ್ತಿರಲ್ಲ 5ನೇ ಬೆಟ್ಟದಲ್ಲಿ ನಾವು ಈ ರೀತಿಯಾಗಿರ್ತಂಥ ಕೆಲವೊಂದು ಗುಂಡಿಗಳನ್ನ ನೋಡ್ಬೋದು. 5ನೇ ಬೆಟ್ಟದ ಪೂರ್ತಿ ಎಲ್ಲ ಇದೆ. ಇದನ್ನೆಲ್ಲ ವಿಭೂತಿ ಬೆಟ್ಟ ಅಂತ ಕರೀತಾರೆ 5ನೇ ಬೆಟ್ಟನ. ಇಲ್ಲಿರ್ತಕ್ಕಂಥದ್ದು ಜಸ್ಟ್ ಲೈಕ್ ವಿಭೂತಿ ಥರ ಇರುತ್ತೆ. ಪೂರ್ತಿ ಬಿಳಿಯಾಗಿರುತ್ತೆ, ಮೀನ್ಸ್ ಬೂದಿ ಥರ ಇರುತ್ತೆ. ಹಣೆ ಹಚ್ಕೊಂಡ್ರೆ ಸೇಮ್ ವಿಭೂತಿ ಥರನೇ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ 5ನೇ ಬೆಟ್ಟನ ವಿಭೂತಿ ಬೆಟ್ಟ ಅಂತ ಸಹ ಕರೀತಾರೆ ಇದನ್ನು. Velangiri bettake Germany inda sah bandare. Yes. Hi sir, how are you? Aus Deutschland. Mir geht's gut. I'm fine, thanks. Have a nice hike. Thank you sir. When you started the journey? Trekking? Today in the morning, 4 o'clock. Today morning 4 o'clock. Today morning, 4 o'clock. Yeah, we had 3.5 hours. Yeah. 3.5 hours. Yeah. That's fine. ಅಲ್ಲೇನು ತುದಿ ಕಾಣ್ತಿದೆಯಲ್ಲ ನಮಗೆ ಒಂದು ಕಲ್ಲು, ಅದೇ ನೋಡಿ ನಾವು ಹೋಗ್ತಿರುವಂಥ ಡೆಸ್ಟಿನೇಷನ್. ಅಂದರೆ ಸ್ವಯಂಭೂ ಶಿವ ಇರ್ತಕ್ಕಂತಹ ಒಂದು ಜಾಗ. ಇಲ್ಲಿಂದ ನಮ್ಮ 6ನೇ ಬೆಟ್ಟ ಶುರು ಆಗತ್ತೆ. ಅಂದ್ರೆ ಪೂರ್ತಿ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು. ಸ್ವಲ್ಪ ಕಡಿದಾದ ದಾರಿ. ವೇಳಿಯನಗಿರಿಯ ಟ್ರೆಕ್ಕಿಂಗ್ ಮಾಡ್ತಿರ್ಬೇಕಾದ್ರೆ 6ನೇ ಬೆಟ್ಟವನ್ನು ಇಳಿದಾಗ ನಮಗೆ ಸಿಗೋದೆ ಭೀಮನ ಕೊಳ್ಳ ಅಂತಕ್ಕಂಥ ಒಂದು ಚಿಕ್ಕದಾದ ಹೊಂಡ. ಹರಿಯುವ ನೀರಿಗೆ ಒಡ್ಡು ಕಟ್ಟಿ ನಿರ್ಮಿಸಿರುವ ಈ ಹೊಂಡದಲ್ಲಿ ಸ್ನಾನ ಮಾಡೋದು ನಿಜಕ್ಕೂ ಅದ್ಭುತ. ಅಷ್ಟೊಂದು ಮೈ ಕೊರೆಯುವ ತಂಪಾಗಿರುವ ಆ ನೀರಲ್ಲಿ ಸ್ನಾನ ಮಾಡಿದಾಗ 5 ಬೆಟ್ಟಗಳನ್ನು ಏರಿ ಆದ ಆಯಾಸವೆಲ್ಲ ಹಾಗೆ ಕಡಿಮೆಯಾಗಿ ಬಿಡುತ್ತೆ. ವೇಳನಗಿರಿಯ ಒಟ್ಟು 7 ಬೆಟ್ಟಗಳಲ್ಲಿ ಅತ್ಯಂತ ಕಷ್ಟಕರವಾದ ಬೆಟ್ಟ ಕೊನೆಯ ಬೆಟ್ಟ, ಅದು 7ನೇ ಬೆಟ್ಟ. ನೋಡಿದ್ರೆ 70 ಡಿಗ್ರಿ ಹಿಂಗಿದೆ ಅದು. ಜೊತೆಗೆ ಏನಾಗಿದೆ ಅಂದರೆ ಯಾವುದೇ ರೀತಿಯ ಸ್ಟೆಪ್ಸ್ ಇಲ್ಲ. ನೀಲಗಿರಿ ಜೀವಗೋಳು ಮೀಸಲು ಪ್ರದೇಶಕ್ಕೆ ಸೇರಿರುವ ವೇಳಿಯನಗಿರಿಯ ಬಗ್ಗೆ ಹೇಳಬೇಕಂದ್ರೆ ತುದಿಯನ್ನು ಮುಟ್ಟಿದಾಗ ನಮ್ಮ ಕಣ್ಣಿಗೆ ಕಾಣೋದೆಲ್ಲ ಹಸಿರು ಬೆಟ್ಟಗಳೇ. ಪಶ್ಚಿಮಕ್ಕೆ ಕೇರಳದ ಪಾಲಕ್ಕಾಡ್, ಉತ್ತರಕ್ಕೆ ನೀಲಗಿರಿ ಬೆಟ್ಟಗಳು, ದಕ್ಷಿಣಕ್ಕೆ ಶಿರುವನಿ ಬೆಟ್ಟಗಳು ಕಣ್ಣು ಹಾಯಿಸಿದಷ್ಟು ದೂರ ಕಾಣುವುದುಂಟು. ಬೆಟ್ಟದ ಮೇಲೆ ನೆಟ್ಟಿರುವ ಶಿವನ ಆಯುಧವಾದ ತ್ರಿಶೂಲಗಳಿಗಂತೂ ಲೆಕ್ಕವೇ ಇಲ್ಲ. ಕಣ್ಣು ಹಾಯಿಸಿದ ಕಡೆಯೆಲ್ಲ ತ್ರಿಶೂಲಗಳೇ ಕಾಣುವುದುಂಟು.
ದಂತಕಥೆಯ ಪ್ರಕಾರ ಒಮ್ಮೆ ವಿಷ್ಣು ಶಿವನ ಬಗ್ಗೆ ಕಠಿಣ ತಪಸ್ಸು ಮಾಡಿ ಅವನನ್ನು ಒಲಿಸಿಕೊಳ್ಳುತ್ತಾನೆ. ವಿಷ್ಣುವಿನ ತಪಸ್ಸಿಗೆ ಒಲಿದ ಶಿವನು ನಿನಗೇನು ವರ ಬೇಕೆಂದು ಕೇಳಿದಾಗ, ನಿನ್ನ ತಾಂಡವ ನೃತ್ಯವನ್ನು ನನ್ನ ಕಣ್ಣುಗಳು ನೋಡಿಲ್ಲ, ಅದನ್ನು ನೋಡುವ ಸೌಭಾಗ್ಯವನ್ನು ಕರುಣಿಸಿ ಎಂದು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಅಸ್ತು ಎಂದ ಶಿವನು ಈ ಬೆಟ್ಟದ ತುದಿಯ ಮೇಲೆ ಬಂದು ತನ್ನ ತಾಂಡವ ನೃತ್ಯವನ್ನು ಮಾಡುತ್ತಾನೆ. ಶಿವ ತಾಂಡವ ನೃತ್ಯ ಮಾಡಿದ ಈ ಜಾಗಕ್ಕೆ ಅವನ ಪೌರಾಣಿಕ ವಾಸಸ್ಥಾನವೆಂದು ತಿಳಿದು ಕೈಲಾಸ ಪರ್ವತಕ್ಕೆ ಸಮಾನವಾಗಿ ಈ ಸ್ಥಳವನ್ನು ನೋಡುತ್ತಾರೆ. ಆದ್ದರಿಂದ ಇದನ್ನು ದಕ್ಷಿಣದ ಕೈಲಾಸ ಎಂದು ಕರೆಯುತ್ತಾರೆ. ಹೀಗೆ ಬೆಟ್ಟದ ತುದಿಯಲ್ಲಿ ದೊಡ್ಡ ಬಂಡೆಗಳ ಮಧ್ಯವಿರುವ ಲಿಂಗವನ್ನು ಸ್ವಯಂಭು ಎಂದು ಕರೆಯಲಾಗುತ್ತದೆ. ಶಿವರಾತ್ರಿಯಿಂದ ಮೇ ಕೊನೆಯವರೆಗೂ ಇಲ್ಲಿ ನಿತ್ಯವೂ ಪೂಜೆ ನಡೆಯುತ್ತದೆ. ಇಲ್ಲಿರುವ ಪ್ರಶಾಂತ ವಾತಾವರಣ, ತಂಪಾದ ಗಾಳಿ, ಸುತ್ತಲೂ ಹಸಿರು ಹೊದ್ದು ಮಲಗಿರುವ ಬೆಟ್ಟಗಳ ಮಧ್ಯೆ ಹೀಗೊಂದು ಪ್ರಕೃತಿ ನಿರ್ಮಿತ ದೇವಸ್ಥಾನವಿರುವುದನ್ನು ನೋಡಿದರೆ ಇದೇ ಕೈಲಾಸವೇನು ಎಂಬಂತೆ ಭಾಸವಾಗುವುದಂತೂ ನಿಜ. ಶಿವನ ದರ್ಶನ ಮುಗಿಸಿ ಬೆಟ್ಟ ಇಳಿಯೋಕೆ ಶುರು ಮಾಡಿದಾಗ ಸಮಯ ಮಧ್ಯಾಹ್ನ 1 ಗಂಟೆ. ಅದಾಗಲೇ ನಾವೆಲ್ಲ ತಂದಿದ್ದ ನೀರೆಲ್ಲ ಖಾಲಿಯಾಗಿತ್ತು. ಮತ್ತೆ ನಮಗೆ ನೀರು ಸಿಕ್ಕಿದ್ದು 7ನೇ ಬೆಟ್ಟದ ಕೆಳಗಡೆ ಇರ್ತಕ್ಕಂಥ 12 ಹೊರತೆ ಇದೆ, ಅಂದ್ರೆ ನೀರು ಬರ್ತಕ್ಕಂಥ ಜರಿ ಇದೆ, ಬಟ್ ಅದು ಅಷ್ಟು ಚೆನ್ನಾಗಿ ನೀರು ಬರಲ್ಲ. ಇಲ್ಲಿ ಕ್ವಾಲಿಟಿ ಇದೆ ನೀರು. ಸೊ ನೀವು 5 ಲೀಟರ್ ಕ್ಯಾನ್ ತುಂಬಿಕೊಂಡು ಈ ತುದಿ ಅಂದ್ರೆ 7ನೇ ಬಂದ್ಮೇಲೆ ಈ ಜರಿ ಸಿಗತ್ತೆ. ಈ ಜರಿಯಲ್ಲಿ ನೀವು ನೀರನ್ನ ತುಂಬ್ಕೋಬಹುದು. ನೋಡ್ತಿದಾರ ನೀರಲ್ಲಿ ಸ್ವಲ್ಪ ಒಂದು ಚಿಕ್ಕ ಕಣನೂ ಇಲ್ಲ, ಅಷ್ಟೊಂದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಅಷ್ಟೇ ಕೋಲ್ಡ್ ಆಗಿದೆ. ಇನ್ನು 4ನೇ ಬೆಟ್ಟ ಇಳಿದು ಬರುವಾಗ ನಮ್ಮ ಹತ್ರ ಇರುವಂಥ ನೀರೆಲ್ಲ ಖಾಲಿಯಾಗಿತ್ತು. ಮತ್ತು ಈ ಕುಡಿಲಿಕ್ಕೆ ನೀರಿಗೆ ಏನಾದರೂ ಮಾಡೋಣ ಅಂದ್ಕೊಂಡು ಅಲ್ಲಿರುವಂಥ ಅಂಗಡಿಗಳಿಗೆ ಕೇಳಿದ್ರೆ ಅವ್ರ ಹತ್ರ ನೀರಿತ್ತು, ಬಟ್ ಕುಡಿಯೋ ಇದರಲ್ಲಿ ಇರಲಿಲ್ಲ. ಸೊ ಅದ್ರ ಪಕ್ಕದಲ್ಲೇ ಇರುವಂಥ ಆ ಅಂಗಡಿಗೆ ನೀರನ್ನು ಸರಬರಾಜು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತಲ್ಲ, ಆ ಪೈಪ್ನ ವ್ಯವಸ್ಥೆ ಇತ್ತಲ್ಲ, ಅದು ಎಲ್ಲಿದೆ ಅಂತ ಹುಡುಕ್ತಾ ಹೋಗ್ತಾ ನಮ್ಮ ಕಾಡಲ್ಲಿ ಆ ಪೈಪ್ ಎಲ್ಲೋ ಒಂದು ಕಡೆ ಜಾಯ್ನ್ ಆಗಿರುವಂಥ ದೃಶ್ಯ ಕಾಣ್ತು. ಆ ಪೈಪ್ನ ಮೂಲವನ್ನು ಹುಡ್ಕೊಂಡು ಹೊರಟಾಗ ಆಗಿದ್ದ ಕಥೆನೇ ಬೇರೆ. ಆ್ಯಕ್ಚುಲಿ ಪೈಪ್ ನೋಡ್ಕೊಂಡು ಅವ್ರು ಹಾಕಿರುವಂಥ ಪೈಪ್ ನೋಡ್ಕೊಂಡು ಇಲ್ಲೇನಾದ್ರು ನೀರು ಸಿಗತ್ತಂತ ನೋಡೋಕೆ ಬಂದೆ. ಬಟ್ ಇಲ್ಲಿರುವಂಥ ತಾತ ಇಲ್ಲಿ ಕರಡಿ ಕೋಣ ಎಲ್ಲ ಇದೆ ಅಂತ ಮತ್ತೆ ರಿಟರ್ನ್ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು, ಅಲ್ಲೇ ನಿಮ್ಗೆ ನೀರು ಕೊಡ್ತೀವಂತ. ಸೊ ಪೈಪ್ ನೋಡಿದೆ ನಾನು, ಇಲ್ಲಿಂದ ಏನಾದರೂ ತಣ್ಣೀರು ಬರ್ಬೋದಾ ಅಂತ ಹಳ್ಳ ಥರ ಕಾಣಿತ್ತು ನನಗೆ. ಬಟ್ ಅಷ್ಟರಲ್ಲಿ ತಾತ ಬಂದುಬಿಟ್ರು. ಅವ್ರೇನೋ ಕಟ್ಟಿಗೆ ಥರ ಹೋಗಿದ್ರು ಅನ್ಸತ್ತೆ ಕಾಡಿಗೆ. ಸೊ ಅವ್ರು ಇಲ್ಲಿ ಅಂಗಡಿ ಇದೆ, ಬಜ್ಜಿ ಮಾಡುವಂಥ ಅಂಗಡಿ. ಬಿಟ್ಟಿದ್ರೆ ಮುಂದೆ ಹೋಗ್ಬೋದಿತ್ತನೋ, ತಾತ ಬಿಡಲಿಲ್ಲ. ಕರಡಿ ಕೋಣ ಇದೆ ಅಂತವ್ರೆ. 4 ಗಂಟೆ 18 ನಿಮಿಷ ನೋಡಿ. ಬೆಳಗ್ಗೆ ನಾವು ಇಲ್ಲಿ ಇದ್ದಾಗ 7 ಗಂಟೆ 28 ನಿಮಿಷ ಆಗಿತ್ತು. ಇವಾಗ ನಾವು ರಿಟರ್ನು ಬೆಟ್ಟ ತುದಿ ಮುಟ್ಕೊಂಡು ರಿಟರ್ನ್ ಇಲ್ಲಿ ಬಂದಿದ್ದೀವಿ. 4 ಗಂಟೆ 28 ನಿಮಿಷ. ಇವರು 54 ವರ್ಷ ಅಂತ ಇವ್ರಿಗೆ ಅಜ್ಜಿ. ಇವಾಗ ಟೈಮು 4 ಗಂಟೆ 24 ಇವ್ರು ಬೆಟ್ಟ ಹತ್ತವ್ರೆ, ಒಬ್ಬರೇ ಹತ್ತವ್ರೆ. ರಾತ್ರಿ ಎಲ್ಲ ಹತ್ಬೇಕು ಇವಾಗ. ಆ್ಯಕ್ಚುಲಿ ಅವ್ರು ನನಗೆ ಏನು ಹೇಳಿದ್ರು ಅಂತ ಅರ್ಥ ಆಗಲಿಲ್ಲ. ತಮಿಳಲ್ಲಿ ಏನೋ ಹೇಳಿದರು, ನಿಮ್ಗೆ ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ. ಬಟ್ ಈ ವಯಸ್ಸಲ್ಲಿ ಅವ್ರು ಬೆಟ್ಟ ಹತ್ತವ್ರೆ ಅಂದರೆ ಒಬ್ಬರೇ ಧೈರ್ಯ ಮಾಡಿ. ರಿಯಲಿ ರಾತ್ರಿ ಹತ್ಬೇಕು ಈ ಬೆಟ್ಟನ. ಇವಾಗ 7 ಬೆಟ್ಟ ಹತ್ತೋದು ಕಷ್ಟ ಇದೆ. ಆ್ಯಸ್ ಅ ವುಮೆನ್ ಆಗಿ ಬೆಟ್ಟ ಹತ್ತವ್ರೆ. ಮೇಲ್ಗಡೆ ನೀರು ಸಿಗೋದು ಕಷ್ಟ, ಊಟ ಸಿಗೋದು ಕಷ್ಟ. ನಾವೇ ಬೆಳಗ್ಗೆಯಿಂದ ಏನು ತಿನ್ಕೊಂಡಿಲ್ಲ. ಒಟ್ಟು 7 ಬೆಟ್ಟಗಳ ಈ ವೇಳಿಯನಗಿರಿ ಟ್ರೆಕ್ಕಿಂಗ್ ಮಾಡೋದು ಅಷ್ಟೊಂದು ಸುಲಭವಲ್ಲ. ಬೇಸಿಗೆಯ ಸಮಯದಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ಮಾಡೋದ್ರಿಂದ ಬಾಡಿ ಬೇಗ ಡಿಹೈಡ್ರೇಟ್ ಆಗಿ ಸುಸ್ತಾಗೋದಂತೂ ಗ್ಯಾರಂಟಿ. ಆ ಒಂದು ಕಾರಣಕ್ಕೆ ಇಲ್ಲಿ ಬರೋ ಅರ್ಧಕ್ಕಿಂತ ಜಾಸ್ತಿ ಜನ ಸಂಜೆ ಹೊತ್ತಿಗೆ ತಮ್ಮ ಚಾರಣ ಶುರು ಮಾಡಿ
ರಾತ್ರಿ ಹೊತ್ತೆಲ್ಲ ಟಾರ್ಚ್ ಬೆಳಕಿನ ಸಹಾಯದಲ್ಲಿ ನಡೆದು ನಸುಕಿನ ಜಾವ ದೇವರ ದರ್ಶನ ಪಡೆದು ಬಿಸಿಲೇರೋ ಹೊತ್ತಿಗೆ ಮತ್ತೆ ಮರಳಿ ಬೆಟ್ಟ ಇಳಿಯೋದುಂಟು. ಬೆಟ್ಟ ಹತ್ತುವರೆವರೆಗೂ ಸಾಥ್ ಕೊಟ್ಟಿರುವಂಥ ಈ ಕಟ್ಟಿಗೆ ಕೊನೆಗೆ ತನ್ನ ಸ್ಥಳವನ್ನು ಸೇರ್ತಿದೆ. ಹೊಟ್ಟೆ ಹಸಿದಾಗ ತಿನ್ನುವ ಅನ್ನವೆಲ್ಲವೂ ಅಮೃತಕ್ಕೆ ಸಮಾನವಂತೆ. ಆ ಮಾತು ನಿಜಕ್ಕೂ ಸತ್ಯ. ಬೆಳಗ್ಗೆಯಿಂದ ಏನೂ ತಿನ್ನದೆ ಟ್ರೆಕ್ ಮಾಡಿದ್ದ ನಮಗೆ ಸಂಜೆ ಬೆಟ್ಟ ಇಳಿದಾಗ ಪಾದ ಬೆಟ್ಟದಲ್ಲಿನ ದೇವಸ್ಥಾನದಲ್ಲಿದ್ದ ಅನ್ನ ಪ್ರಸಾದದ ಪ್ರತಿ ತುತ್ತು ಅಮೃತಕ್ಕೆ ಸಮಾನವೆಂಬಂತಿತ್ತು. ಇದಿಷ್ಟು ದಕ್ಷಿಣದ ಕೈಲಾಸ ವೇಳ್ಯಣಗಿರಿಯ ಟ್ರೆಕ್ಕಿಂಗ್ ಕತೆ. ನೀವೇನಾದರೂ ವೇಳ್ಯಣಗಿರಿಗೆ ಹೋಗಬೇಕು ಅಂತಿದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.